ನೋಡ್ರಿ ಈ ಥರ ನಮ್ಮ ಉಂಡೆ ತಯಾರಾಗಿದಾವ್ರಿ. ನಾ ಹೇಳಿದ ಥರ ನನ್ನ ರೀ ನೀವು 3 ಗ್ಲಾಸ್ ರವಾಕ್ಕೆ 1 ಗ್ಲಾಸ್ ನೀರು ಹಾಕೋರಿ. 3 ಗ್ಲಾಸಕ್ಕೆ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕಿರೂ ನಡಿತೈತ್ರಿ. ಈ ಥರನ ನೀವು ಮಾಡ್ಕೊರಿ. ಉಂಡೆ ಚಲೋ ಬಂದಾವ್ರಿ, ಮೃದುವಾಗಿ ಅದಾವು. ಒಂದು ಸ್ವಲ್ಪ ತುಪ್ಪ ಹಾಕಿ ಆನಂತರ ಕಟ್ಕೋರಿ. ನೋಡ್ರಿ ಹಿಂಗೆ ಮಾಡ್ರಿ ಚಲೋ ಉಂಡೆ ಬಂದಾವ್ರಿ, ಬಾಯಾಗೂ ಟೇಸ್ಟಿ ಆಗ್ಯಾವು. ಅದೇ ಥರ ಮಾಡಿರಿ. ನಾವು ಉಂಡೆ ಕಟ್ಟುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲರಿ ನನಗೆ, ಅದ್ರ ಸಂಬಂಧ ಆದ್ರೆ ಕರೆಕ್ಟಾಗಿ ಬರ್ತಾವ್ರಿ. ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿರಿ ನಾನು ಪಂಚಮಿಗೆ ರವಾದ ಉಂಡೆ ಮಾಡತ್ತೇನೆ ರೀ. ರವಾದ ಉಂಡೆ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿರಿ. ಈ ಗ್ಲಾಸ್ಲಿ 3 ಗ್ಲಾಸ್ ನಾ ರವೆ ತೊಗೊಂಡೇನಿ ರೀ. ರವೆ ಚೆಂದಂಗೆ ಹುರ್ಕೊಂಡು ಬರ್ಬೇಕ್ರಿ ಇದನ್ನೆಲ್ಲ. ಮತ್ತು 3 ಗ್ಲಾಸ್ ರವಕ್ಕೆ 3 ಗ್ಲಾಸ್ ಸಕ್ಕರೆ ತೊಗೋತೇನೆ ರೀ. ಗ್ಯಾಸ್ ಆನ್ ಮಾಡ್ಕೊಂಡ್ರಿ ಇದನ್ನು ರವೆ ಹುರ್ಕೊಳ್ದ್ರಿ. ರವೆ ಹುರಿಯಾಕ್ರಿ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊತೇನೆ ರೀ. ಬೇಕಂದ್ರೆ ಎಣ್ಣೆನೂ ಹಾಕ್ಕೊಂಡು ಹುರ್ಕೋಬೋದು ರೀ, ಅಡುಗೆ ಎಣ್ಣೆ. ಇದು ರವೆ ನೋಡಿರಿ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಂಗೆ ರವೆ ಕೆಂಪಾಗಿ ಉದುರಾಗೋ ಹಂಗೆ ಹುರ್ಕೋಬೇಕ್ರಿ ಇದನ್ನ ಚೆಂದಂಗೆ. ನೋಡಿರಿ ನಾ ರವೆ ಎಲ್ಲ ಹುರ್ಕೊಂಡೇನೀಗ ಚೆಂದಂಗೆ. ಮತ್ತು ಒಂದು 4 ಏಲಕ್ಕಿ ಕುಟ್ಕೋತೇನೆ ರೀ. ಈಗ 4 ಗ್ಲಾಸ್ ಸಕ್ಕರೆ ಹಾಕ್ತೇನೆ ನೋಡಿರಿ ಕಡಾವಿಗೆ. ರೀ ನಾ ರವೆ ಎಲ್ಲ ಹುರ್ಕೊಂಡೇನಿ. 3 ಗ್ಲಾಸ್ ರವೆ ಇದೆ. ಮುಂದೆ ಇವೊಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತೇನೆ ರೀ. 3 ಗ್ಲಾಸ್ ರವಕ್ಕೆ 3 ಗ್ಲಾಸ್ ಸಕ್ಕರೆ ಹಾಕ್ಕೋತೇನೆ ನೋಡಿರಿ. ಈಗ ಆನ್ ಮಾಡಕ್ಕೆ ನೋಡಿರಿ ಫ್ರೆಂಡ್ಸ್, ನಾ ಗ್ಯಾಸ್ ಆನ್ ಮಾಡ್ಕೊಂಡೇನಿ. ಮತ್ತು 3 ಗ್ಲಾಸ್ ತುಂಬಿ ರವೆ ತೊಗೊಂಡೀನಿ ರೀ. ಇಷ್ಟು ಒಳಗೆ 3 ಗ್ಲಾಸ್ ಸಕ್ಕರೆ ತೊಗೊಂಡೇನಿ ರೀ. 3 ಗ್ಲಾಸಿಗೆ ನಾ ರೀ 1 ಗ್ಲಾಸ್ ರೀ, ಅದು ಕರೆಕ್ಟ್ 1 ಗ್ಲಾಸ್ ನೀರು ಹಾಕ್ಕೋತೀನಿ ನೋಡಿ. ಅಂದ್ರೆ ಸಕ್ಕರೆ ತೊಯ್ಯುವಷ್ಟು ನೀರು ಹಾಕ್ಕೋಬೇಕಂತಾರೆ ರೀ. ನಾವು 1 ಗ್ಲಾಸ್ 3 ಗ್ಲಾಸಿಗೆ 1 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ. ಈಗ ಆನ್ ಮಾಡೋಣ ಬರ್ರಿ. ಈಗ ಪಾಕ ಇದು ಹಿಂಗೆ ತಿರುಗಾಡ್ಕೊಂಡು ಸಕ್ಕರೆ ಎಲ್ಲ ಕರಗಿಸ್ಕೊಳ್ದ್ರಿ ಪಾಕ ರೆಡಿ ಆಗ್ತೈತೆ ರೀ. ನೋಡಿರಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡೇನಿ ರೀ. ಈಗ ಹುರಿದ ರವಾದೊಳಗನ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಮತ್ತು ಆಮೇಲೆ ಇದನ್ನು ಆಗೋದಿಲ್ಲ ರೀ, ಪಾಕ ಬಂದ ಕೂಡಲೇ ಜಲ್ದಿ ಹಾಕೋದಿರ್ತೈತೆ. ಅದಕ್ಕೆ ಆಮೇಲೂ ಹಾಕ್ಬೋದು ರೀ, ಆದ್ರೆ ನಾ ಈಗ ರವದ ಮೇಲೆ ಹಾಕಿ ರವಾನ ಬೇರೆ ರವದಿಂದ ಮುಚ್ಕೊಂಡು ಬಿಡ್ತೇನೆ ರೀ, ವಾಸ ಹೋಗ್ಬಾರ್ದು ಅಂಥೇಳಿ. ನೋಡಿರಿ ಪಾಕೆಲ್ಲ ಕುದಿಯತೈತಿ. ಇದು ಸಕ್ಕರೆ ಎಲ್ಲ ಕರಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಹಿಂಗೆ ಉಳ್ದೈತೆ ರೀ. ಇನ್ನೂ ಹಂಗೆ ತಿರುಗಾಡ್ಕೊಂಡು ರೀ ಪಾಕ. ಈಗ ಪಾಕ ಕುದಿಯತೈತೆ ರೀ. ಈಗ ಹಿಂಗೆ ಕಡ್ತಾರ ಬಿಟ್ಕೊಂಡು ನೋಡಿದ್ರಿ, ಅವಾಗ ಇದು ಅಗದಿ ಊದಕ್ಕೆ ಹಿಂಗೆ ದಾರಿಗತೆ ಆಗ್ತೈತೆ ನೋಡಿರಿ. ಅಗದಿ ಸಣ್ಣ ಇಟ್ಕೊಳ್ಳೋದ್ರಿ. ಗ್ಯಾಸ್ ಲಾಸ್ಟಿಗೆ ಬಂದ್ಮೇಗತ್ತ ಅಗದಿ ಸಣ್ಣ ಗ್ಯಾಸ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಆಯ್ತು ನೋಡಿದ್ರಿ. ಇಲ್ಲಂದ್ರೆ ಹಿಂಗೆ ಒಂದು ನೀರು ತುಂಬಿದ ಬಟ್ಲ ಇಟ್ಕೊಂಡ್ರಿ ಅದ್ರೊಳಗೆ ಹಿಂಗೆ ಬಿಟ್ಕೊಳ್ಳೋದ್ರಿ. ಅದೆಲ್ಲ ಕರಗತ್ತಂದ್ರೆ ಏನೂ ಆಗಿಲ್ಲ ಅನ್ನೋದ್ರಿ. ಹಿಂಗೆ ಹತ್ಗೊತ್ತಂದ್ರೆ ಪಾಕ ಬಂದೈತೆ ಅನ್ಕೊಳ್ಳೋದು. ಇನ್ನು ನಮ್ಮ ಪಾಕ ಇನ್ನು ಹಿಂಗೆ ತಟ್ ಬೀಳತ್ತು ಅಂದರೆ ಇನ್ನೂ ಬಂದಿರೋದಿಲ್ಲ ರೀ ಅದು. ಈಗ ಬಂದೈತೆ ಅನಿಸ್ತೈತೆ ನೋಡಿರಿ. ಹಿಂಗೆ ಬಂದೈತೆ ಅನಿಸ್ತಂದ್ರೆ ಪಟ್ನ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋದ್ರಿ. ಈಗ ನೋಡಿರಿ ಇನ್ನೂ ಪಟನ ಬೀಳ್ತೈತಿ. ಇದು ನೋಡಿರಿ ಒಂದು ಸ್ವಲ್ಪ ನೋಡಿರಿ
ಹಿಂಗೆ ಸಣ್ಣ ಒಂದು ದಾರಿ ಹತ್ತೈತೆ ನೋಡ್ರಿ. ಇದಕ್ಕೆ ಹಿಂಗೆ ಉದ್ದಾಗತ್ತೈತ್ರಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡುದ್ರಿ. ಗ್ಯಾಸ್ ಬಂದ್ ಮಾಡಿ ರವೆ ಸುರ್ಕೊಳೈತಿ ನೋಡ್ರಿ. ಇದು ಪಾಕ್ ಬಂದ ನಂತರ ರೀ ಹಿಂಗೆ ರವೆ ಜರ ಜರ ಸುರ್ಕೊಂಡು ತಿರುವಾಕ ಶುರು ಮಾಡಿದ್ರಿ. ಗ್ಯಾಸ್ ಆಫ್ ಮಾಡಿದ್ರಿ ಮೊದಲು. ಹಿಂಗೆ ಹಿಂಗೆ ಎಲ್ಲ ರವಾನು ಸಣ್ಣ ಸಾವಕಾಶ ಹಾಕ್ಕೊಳ್ಳೋದು ನೋಡ್ರಿ. ನೋಡ್ರಿ ಎಲ್ಲ ರವೆ ಹಾಕ್ಕೊಂಡೇನ್ರಿ. ಇಷ್ಟು ಹಿಂಗಾಗೈತಿ. ಇನ್ನು ಒಂದು ತಾಸು ಅರ್ಧ ತಾಸು ಇದನ್ನ ಮುಚ್ಚಿಟ್ಟು ಬಿಡುದ್ರಿ. ಅದು ತಾನ ಎಲ್ಲ ಸಕ್ರೆ ರವೆ ಹಿಡ್ಕೊಂಡು ಬಿಗು ಆಗಿಬಿಡ್ತೈತ್ರಿ. ಇದು ಒಂದು 5 ನಿಮಿಷದೊಳಗೆ ನೋಡ್ರಿ ಈ ಥರ ಹಿಂಗೆಲ್ಲ ಗಟ್ಟಿ ಆಗಿಬಿಡ್ತೈತ್ರಿ. ಇನ್ಕ ಎಷ್ಟು ತಿಳು ಇತ್ತು ನೋಡ್ರಿ. ಈಗ ಹೆಂಗೆ ಬಿಗು ಹಾಕೋತ ಹೋಗ್ತೈತ್ರಿ. ಇದೆಲ್ಲ ಆರು ತಣ್ಣಗಾಗೋಸ್ತಕ ಅಂದ್ರೆ ಪೂರ ಚಲೋ ತಂಗೆ ಮೃದುವಾಗಿ ರವೆ ಬರ್ತೈತ್ರಿ. ಇದು ಪಾಕ ಇದೇ ಟೈಪನ್ನ ನೀವು ರವದಾನ್ ಹಿಡೀರಿ. ಮತ್ತು ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. RV ಚೋಗ್ಲಾ ಅಂಥೇಳಿ ನಮ್ಮ ಚಾನಲ್ ಐತ್ರಿ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ.